ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೆ ನನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದು ನನ್ನ ಮನದಾಳದ ಮಾತುಗಳು 300ರ ಗಡಿಯನ್ನು ಮುಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಮಾಡಿದಂಥ ವಿಡಿಯೋ. ಮೊದಲಿಗೆ ನಾನು ಶುರು ಮಾಡಿದಾಗ, ಅಂದರೆ ಪ್ರಾರಂಭಿಸಿದಾಗ, ಇದನ್ನು ಬರೀಲಿಕ್ಕೆ ಪ್ರಾರಂಭಿಸಿದಾಗ ಭಾಳಷ್ಟು ಜನ ನನಗೆ ಹೇಳಿದ್ರು, ಇದರಲ್ಲಿ ಕ್ಲಿಷ್ಟವಾದ ಪದಗಳಿರುತ್ತೆ, ನೇರವಾದ ಯಾವುದೇ ಮಾತುಗಳು ಬರೋದಿಲ್ಲ, ನೀವು ಹಿಂದೆ ಮುಂದೆ ಸುತ್ತಿ ಎಲ್ಲೋ ಹೋಗಿ ನಿಲ್ಲಿಸ್ತೀರಾ, ಅದರಲ್ಲಿ ಯಾವುದೇ ಅರ್ಥ ಅಥವಾ ಒಳ ಆಳ ಇರಲಿಲ್ಲ ಅಂತ. ಮತ್ತು ಇನ್ನು ಕೆಲವರು ಹೇಳಿದ್ರು, ನಿಮಗೆ ಎಲ್ಲರ ಮೇಲಿರೋ ನೋವನ್ನು ನೀವು ಈ ರೀತಿಯಾಗಿ ಪ್ರದರ್ಶಿಸ್ತಿದ್ದೀರಾ, ಎಲ್ಲರಿಗೂ ಒಂದು ರೀತಿಯಾಗಿ ನೀವು ಅವರಿಗೆ ಹೇಳಲಾಗದ್ದನ್ನು ಎಲ್ಲರ ಮುಂದೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಅನ್ನೋದು ಕೂಡ ಕೆಲವೊಂದು ಕಮೆಂಟ್ಗಳು ಬಂದವು. ಫೇಸ್ಬುಕ್ಕಿನ ಅಥವಾ ಮುಖಪುಟದ ಕೆಲವೊಂದು ಗೋಡೆಗಳಲ್ಲಿ ಅದು ಬಹಳಷ್ಟು ಹರಿದಾಡಿದವು. ಆದರೂ ನನ್ನ ಮನಸ್ಸಿಗೆ ಒಂದು ನಾಟಿದ್ದೇನೆಂದರೆ, ಇಷ್ಟೆಲ್ಲ ಆದರೂ ನೀವುಗಳು ಅದನ್ನೆಲ್ಲ ಓದಿ ಅದನ್ನು ಅರ್ಥೈಸಿದ್ದೀರಾ ಅನ್ನೋದೇ ಒಂದು ನೆಮ್ಮದಿಯ ವಿಷಯ. ನಾನು ಬರಿಬೇಕು ಅಂತ ಶುರು ಮಾಡಿದಾಗ ನನ್ನ ಮನಸ್ಸಿನಲ್ಲಿದ್ದಿದ್ದು ನಶಿಸಿ ಹೋಗುತ್ತಿರೋ ಕನ್ನಡ ಪದಗಳನ್ನು ಕೆಲವೊಂದು ತತ್ವಗಳ ಮುಖಾಂತರ, ಹಿಂದೆ ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲವೊಂದು ವಿಚಾರಗಳನ್ನು, ನಮಗೆ ತಿಳಿದಿರೋ ಎಷ್ಟೋ ವಿಷಯಗಳನ್ನು ಒಟ್ಟುಗೂಡಿಸಿ ಇದನ್ನು ನಾನು ಮಾಡಬೇಕು ಅಂತಲೇ ಶುರು ಮಾಡಿದ್ದು. ಸ್ವಲ್ಪ ಕನ್ನಡದಲ್ಲಿ ಸಾಮಾನ್ಯ ಬಳಕೆಯಲ್ಲಿಲ್ಲದಂತಹ ಪದಗಳನ್ನು ಬಳಸಿದ್ದು ನಿಜ. ಯಾಕಂದರೆ ಈಗಾಗಲೇ ಬಹಳಷ್ಟು ಕನ್ನಡ ಪದಗಳು ಬಹುಶಃ ನಾಗರಿಕತೆಯ ಸೋಂಕು ಅಥವಾ ಕೆಲವೊಂದು ಬೇರೆ ಭಾಷೆಗಳ ಒತ್ತಡದಿಂದಾಗಿ ಅದು ಈಗಾಗಲೇ ನಶಿಸ್ತಾ ಇದೆ, ಅರ್ಥವಿಹೀನತೆ ಆಗ್ತಾ ಇದೆ, ಅರ್ಥ ಕಳೆದುಕೊಳ್ತಾ ಇದೆ, ಅಥವಾ ಬೇರೆ ಬೇರೆ ರೀತಿಯಾಗಿ ಅದನ್ನು ಬಳಸ್ತಾನೇ ಇಲ್ಲ ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿದ್ದರಿಂದ ಆ ಒಂದು ಕಿರು ಪ್ರಯತ್ನ ನಾನು ಮಾಡಿದ್ದು. ಇಷ್ಟೆಲ್ಲ ಆದರೂ ಇವತ್ತಿಗೂ ನಾನು ಮಾಡುವ ಈ ಒಂದು ಮನದಾಳದ ಮಾತಿನ ಕೆಲವೊಂದು ನುಡಿಗಳನ್ನು ನನ್ನ ಬಹಳಷ್ಟು ಮಂದಿ ಜನರು, ಕೆಲವರು ಹೊಸಬರು ಇದ್ದಾರೆ, ಯಾಕಂದರೆ ನನ್ನ ವೃತ್ತಿ ಜೀವನದ ಕೆಲವರು ಅದನ್ನು ಓದೋರಿದ್ದಾರೆ, ನನ್ನ ಸ್ನೇಹಿತರು ನೆಂಟರು ಇಷ್ಟರು ಓದೋರಿದ್ದಾರೆ, ಜೊತೆಗೆ ತನ್ನದೇ ಆದಂತಹ ಕನ್ನಡ ಸಾಹಿತ್ಯ ಲೋಕದ ಹಿರಿಕಿರಿಯ ಕೆಲವೊಂದು ಕವಿಯತ್ರಿಯರು, ಕೆಲವೊಂದು ಹೊಸ ಪೀಳಿಗೆಯ ಜನಾಂಗ ಕೂಡ ಅದನ್ನು ಓದಿ ಕೆಲವೊಮ್ಮೆ ಅದರ ಬಗ್ಗೆಯನ್ನು ವಿಮರ್ಶೆ ಮಾಡುವಂತಹ ಒಂದು ಸನ್ನಿವೇಶಗಳನ್ನು ನಾನು ಗುರುತಿಸಿದ್ದೇನೆ. ನನಗೆ ಯಾವುದೇ ಪೂರ್ವಾಗ್ರಹ ಪೀಡಿತವಿಲ್ಲ, ಯಾರ ಮೇಲೂ ದ್ವೇಷವಿಲ್ಲ, ಯಾವುದನ್ನು ನಾನು ಕಡೆಗಾಣಿಸಬೇಕು ಅನ್ನೋದೇನಿಲ್ಲ. ಆದರೆ ಮನಸ್ಸಿನಾಳದಿಂದ ಹೊರಹೊಮ್ಮುವ ಕೆಲವೊಂದು ಭಾವಗಳನ್ನು ಈ ಒಂದು ಕನ್ನಡದ ವಿಶೇಷ ಪದಗಳಲ್ಲಿ ಬೆರೆಸಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಮ ಈ ಬೆನ್ನು ತಟ್ಟುವಿಕೆ ನನಗೆ ನಿಜಕ್ಕೂ ಯಶಸ್ಸನ್ನು ನೀಡಿದೆ. ಮುಂದೇನೂ ಕೂಡ ನಾನು ಇದೇ ರೀತಿ ಮುಂದುವರೆದು ಉತ್ತಮವಾದಂತಹ ಕೆಲವೊಂದು ಅಟ್ಲೀಸ್ಟ್ ಭಾಷೆಯ ದೃಷ್ಟಿಯಿಂದ, ಕನ್ನಡ ಭಾಷೆಯ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಮನದಾಳದ ಮಾತುಗಳನ್ನು ನಿಮಗೆ ತಲುಪಿಸ್ತೇನೆ. ನಾನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಬರೋದು ಕಲಿಸಿ ಬೆಳೆಸದೆ ಅದು ಹರಡಲಿಕ್ಕೆ, ಉಳಿಲಿಕ್ಕೆ ಸಾಧ್ಯವಾಗುವಂತಹ ಭಾಷೆ. ಸೊ ದಯಮಾಡಿ ಎಲ್ಲರೂ ಕಲಿಸಿ. ಬಹಳಷ್ಟು ಮಂದಿ ನನ್ನ ಸ್ನೇಹಿತರು, ಹೊಸ ಸ್ನೇಹಿತರು, ಹಳೆ ಸ್ನೇಹಿತರು ಕೂಡ ಇದನ್ನು ನನ್ನ ಕೆಲವೊಂದು ಈ ಮನದಾಳದ ಮಾತುಗಳನ್ನು ತಮ್ಮ ಸ್ಟೇಟಸ್ನಲ್ಲಿ ಹಾಕ್ತಾರೆ. ಅವರ ಸ್ನೇಹಿತರು, ಅವರ ನೆಂಟರು ಇಷ್ಟರು ಎಲ್ಲರೂ ಅದನ್ನು ಓದಿದ್ದಂತಹ ಸನ್ನಿವೇಶಗಳನ್ನು ಕೂಡ ನಾನು ನೋಡಿದ್ದೇನೆ. ಕೆಲವರು ಕೇಳ್ತಾರೆ, ನೀವು ಈ ರೀತಿ ಬರೆದಿದ್ದರಿಂದ ಸರಿನಾ ತಪ್ಪ, ಯಾಕೆ ಬರಿಬಾರ್ದಾಗಿತ್ತು, ಯಾಕೆ ಬರೆದ್ರಿ ಅನ್ನೋದನ್ನು ಕೂಡ ಮುಖತಃ ಭೇಟಿಯಾದಾಗ ಕೇಳ್ತಾರೆ. ಸೊ ಈ ಎಲ್ಲವನ್ನು ಗಮನಿಸಿ ನಾವು ಕನ್ನಡವನ್ನು ಉಳಿಸಲಿಕ್ಕೆ ಮೊದಲು ಕಲಿಸಿ, ಬೆಳೆಸಿ, ಉಳಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಸಹೃದಯ ಕನ್ನಡ ಮನಗಳು ಅವರ ಚರಣ ಸ್ಪರ್ಶದೊಂದಿಗೆ ನನ್ನ ಧನ್ಯವಾದಗಳನ್ನು ಮತ್ತೊಮ್ಮೆ ನನ್ನ ಈ 300ನೇ ಕಂತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮಸ್ಕಾರ, ಶುಭೋದಯ, ಎಲ್ಲರಿಗೂ ಒಳ್ಳೆಯದಾಗಲಿ.